ಆದರೆ ಇವತ್ತಿಗೆ ಕಟ್ಟಿದ ತಾಳೆ ಹರಿದು ಹೋದರೂ ಕೂಡ ಯಾರು ಬೇಕಾದವರು ಎದೆ ಉಬ್ಬಿಸಿ ನಡೆಯೋದು ಬಂದದಲ್ಲ, ಇದರಿಂದ ಭಾರತ ದೇಶ ಭಾಳ ಬೇಗ ಹಾಳಾಕತ್ತೆ. ನೋಡ್ರಿ ನೀವು, ಈಗ 20-25 ವರ್ಷಗಳ ಹಿಂದೆ ಜನ ಬದುಕಿದ್ರಲ್ಲ, ಅವರಂಥ ಅಮೂಲ್ಯವಾದ ಜೀವನವನ್ನು ಈಗಿನ ಜನರಿಗಾಗಲಿ ಮುಂದಿನ ಜನರಿಗಾಗಲಿ ಬದುಕಲಿಕ್ಕೆ ಆಗಂಗಿಲ್ಲ. ಮುದುಕನ ಕೈ ನಡಗ್ತಾ ಇರಬೇಕು, ಆದರೆ ಮುದುಕನ ಬಿಟ್ಟು ಉಣ್ಣಂಗಿಲ್ಲ. ಮುದುಕಿಗೆ ಎಳ್ಳಕ ಕುಂಡ್ರಲಕ್ಕ ಬರಲಿಕ್ಕಿಲ್ಲ, ಆದರೆ ಮುದುಕನ ಬಿಟ್ಟು ಬಾಳುವಂಥ ಧೈರ್ಯ ಸಾಹಸ ಅವ್ರಿಗೆ ಇರಂಗಿಲ್ಲ. ಅವರಿಬ್ಬರ ನಡುವೆ ಅಲೌಕಿಕವಾದ ಒಂದು ಪ್ರೇಮ ಏನಿರ್ತಿತ್ತು, ಅದು ಕಾಮ ಅಲ್ಲ, ಪರಮಧರ್ಮ, ದಾಂಪತ್ಯ ಧರ್ಮ. ಅದು ಮಕ್ಕಳು ಮೊಮ್ಮಕ್ಕಳು ಆಡಿಸಿ ತೊಡಿ ಮೇಲೆ ಕಾಲ ಮೇಲೆ ಕುಂಡಿಸ್ಕೊಂಡು ಹೆಗಲ ಮೇಲೆ ಕುಂಡಿಸ್ಕೊಂಡು ಆಡಿಸುವಂಥ ಕಾಲ ಹೊಂಟದ. ಈಗ ಹುಟ್ಟು ತಡಕಿಲ್ದ ಅವನು ಹೊತ್ಕೊಂಡು ತಿರುಗಾಡೋದು ಆಗೋದಿಲ್ಲ, ಬಾಸ್ಕೆಟ್ ಬಂದವು. ಈಗ ನೀವು ಬಾಸ್ಕೆಟ್ನಾಗ ಮಕ್ಕಳನ್ನು ಬೆಳೆಸಿದ್ರೆ ನಾಳೆ ಅವ್ರು ನಿಮ್ಮನ್ನು ಬಾಸ್ಕೆಟ್ನಾಗ ಇಡಂಗಿಲ್ಲ, ಏನು ಗ್ಯಾರಂಟಿ? ಅವ್ರು ಹೆಂಗೆ ನಿಮ್ಮನ್ನು ಹೆತ್ತು ಬೆಳೆಸ್ತಾರ? ಸಾಧ್ಯನೇ ಇಲ್ಲ. ಭಾಳ ದೊಡ್ಡ ಧರ್ಮದ ಕೊಂಡಿ ಕಳಿಸ್ತಾ ಇರೋದು ಮೂಲತಃ ಕುಟುಂಬ ವ್ಯವಸ್ಥೆಯಲ್ಲಿ ಮತ್ತು ನಮ್ಮ ಹಬ್ಬಗಳಲ್ಲಿ. ಸಾವಿರಾರು ವರ್ಷಗಳಿಂದ ಭಾರತ ಹಾಳಾಗಿಲ್ಲ ಅಂತ ಹಿರಿಯರು ಹೇಳ್ತಾ ಇದ್ರು. ಆದರೆ ಸಾವಿರಾರು ವರ್ಷಗಳಿಂದ ಭಾರತ ಹಾಳಾಗದೆ ಇರಲಿಕ್ಕೆ ದೊಡ್ಡ ಕಾರಣ ಏನು ಅಂದರೆ ನಮ್ಮ ದೈನಂದಿನ ಆಚರಣೆಗಳು. ಸಾವಿರಾರು ವರ್ಷಗಳಿಂದ ದೇಶ ಹಾಳ ಯಾಕಾಗಿಲ್ಲ ಅಂದ್ರೆ ನಮ್ಮ ಹಬ್ಬಗಳು. ಆದರೆ ಈಗ ಯಾವುದಾದ್ರೂ ಹಬ್ಬ ಶುಭವಾಗಿ ಐತೇನು? ಒಂದೇ ₹1 ಹೊರಗಿಂದ ಖರ್ಚಾಗ್ತಿರ್ಲಿಲ್ಲ ರೀ. ಮೊದಲು ಮದುವೆ ಮುಂದೆ 4 ತೆಂಗಿನ ಪರಿ 4 ಹೂವಿನ ಗರಿ ಹಾಕಿದ್ರೆ ಮನ್ಯಾಗ ಮದುವೆ ಮುಗಿದು ಹೋಗಿಬಿಡ್ತಿತ್ತು. ಈಗ ಮದುವೆ ಅನ್ನೋದು ಎಷ್ಟು ಸಾಧ್ಯದ ಅಷ್ಟು